ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026ನೇ ಸಾಲಿನ KE-ದಿಂದ ಏನು ಒಂದು BSc ನರ್ಸಿಂಗು, BPT ಅಲ್ಲರ್ ಹೆಲ್ತ್ ಸೈನ್ಸ್ಗಳ ಒಂದು ಪ್ರಕ್ರಿಯೆನ ನಮ್ಮ ಚಾನಲ್ ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಾವು ಮಾಹಿತಿ ಕೊಡ್ತಾ ಇರೋದು ಏನಂತಂದರೆ, ಈಗೇನು ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಸೊ ಇದರಲ್ಲಿ ಎಷ್ಟು ಸೀಟುಗಳು ಈಗಾಗಲೇ ಅಲಾಟ್ಮೆಂಟ್ ಆಗಿವೆ ಅನ್ನೋದನ್ನು ನಮ್ಮ KE ನಿರ್ದೇಶಕರು ಒಂದು ಖಾಸಗಿ ವಾಹಿನಿ ಪತ್ರಿಕೆಗೆ ಸಂದರ್ಶನದಲ್ಲಿ ಇವತ್ತು ಸಂಜೆಗೆ ಮಾಹಿತಿ ಕೊಟ್ಟಿರುವಂಥದ್ದು. ಯಾವ್ಯಾವ ಕೋರ್ಸ್ಗಳಲ್ಲಿ ಎಷ್ಟು ಸೀಟುಗಳು ಹಂಚಿಕೆಯಾಗಿವೆ ಮತ್ತು ಎಷ್ಟು ಸೀಟುಗಳು ಉಳಿದಿವೆ ಅನ್ನೋದನ್ನು ಲಿಸ್ಟ್ಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಿಂದ ಮಾಹಿತಿಯಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಮುಂದಿನ ದಿನಗಳಲ್ಲಿ ನಮಗೆ ಸೀಟ್ ಸಿಗಬಹುದಾ ಅಥವಾ ಸಿಗುವುದು ಡೌಟ್ ಇದೆಯಾ ಅನ್ನೋದು ಕೂಡ ಕ್ಲಾರಿಟಿ ಸಿಗುತ್ತೆ. ಸೊ ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಮುಂದೆ ಬರುವಂಥ ಗೋರ್ಮೆಂಟ್ ಮೆಡಿಕಲ್ ಕೋರ್ಸಸ್ ಗೋರ್ಮೆಂಟ್ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದು ಒಂದು ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಒಟ್ಟು ಮೊದಲನೇ ಸುತ್ತಿನಲ್ಲಿ 90,000 ಇಂಜಿನಿಯರಿಂಗ್ ಸೀಟು ಖಾಲಿ ಅಂತ ಹಾಕಿದ್ದಾರೆ. ಫಸ್ಟ್ ರೌಂಡಲ್ಲೇ 90,000 ಇಂಜಿನಿಯರಿಂಗ್ ಸೀಟುಗಳು ಖಾಲಿ. ಸೊ ಏನು ಒಂದು ಮಾಹಿತಿ ಪ್ರಕಾರ ಇಲ್ಲಿ ಇವರು ಒಂದು ಅಪ್ಡೇಟ್ ಮಾಡಿರುವಂಥದ್ದು ಮತ್ತು KE ಮೂಲಕ ಬಂದಿರುವಂಥ ಒಂದು ಡಾಟಾವನ್ನು ಇವರು ಶೇರ್ ಮಾಡ್ತಾ ಇರುವಂಥದ್ದು. ವಿವಿಧ ಕೋರ್ಸುಗಳು 1,41,877 ಟೋಟಲ್ ಸೀಟುಗಳು ಇರುವಂಥದ್ದು. ಸೊ ಅದರಲ್ಲಿ ಏನಾಗಿದೆ, ಅದರ ಪೈಕಿ 1,22,512 ಸೀಟುಗಳು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾಗಿವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 19,374 ಸೀಟುಗಳು ಮಾತ್ರ ಉಳಿದಿರುವಂಥದ್ದು. ಒಟ್ಟು 91,724 ಇಂಜಿನಿಯರಿಂಗ್ ಸೀಟ್ನಲ್ಲಿ 90,748 ಸೀಟುಗಳು ಹಂಚಿಕೆಯಾಗಿಬಿಟ್ಟಿವೆ. ಜಸ್ಟ್ ಉಳಿದಿರುವಂಥದ್ದು ಎಷ್ಟಪ್ಪ ಅಂದರೆ, ಈಗ ಎರಡನೇ ರೌಂಡಿಗೆ 976 ಸೀಟುಗಳು ಬಾಕಿ ಉಳಿದಿವೆ. ಅಂದರೆ ಸೀಟ್ ಅಲಾಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ನೋಡಿ. 90,000 ಸೀಟುಗಳನ್ನು ಇಲ್ಲಿ 748 ಸೀಟುಗಳನ್ನು ಇಲ್ಲಿ ಅಲಾಟ್ಮೆಂಟ್ ಮಾಡಿರುವಂಥದ್ದು. ಅಂದರೆ ಜಸ್ಟ್ 1,000ಕ್ಕಿಂತ ಕಡಿಮೆ ಸೀಟುಗಳು ಮಾತ್ರ ಉಳಿದಿರುವಂಥದ್ದು ಸೆಕೆಂಡ್ ರೌಂಡ್ಗೆ. ಅದೇ ರೀತಿಯಾಗಿ ಪಶು ವೈದ್ಯಕೀಯ ಇದರಲ್ಲಿ 361 ಸೀಟುಗಳು ಇದ್ದಾವೆ. ಇದಕ್ಕೆ 361ಕ್ಕೂ 361 ಸೀಟುಗಳು ಹಂಚಿಕೆಯಾಗಿವೆ. ಅಂದರೆ ಜೀರೋ, ಸೆಕೆಂಡ್ ರೌಂಡಲ್ಲಿ ಜೀರೋ. ಪಶು ವೈದ್ಯಕೀಯಗೆ ಯಾವುದು ಸೀಟ್ ಇಲ್ಲ ಅಂಥೇಳಿ ನಿರ್ದೇಶಕರು ಏನಪ್ಪ ಅಂದರೆ ಪ್ರಸನ್ನ ಸರ್ ಅವರು ಹೇಳಿರುವಂಥದ್ದು. ಸೊ ಅದೇ ರೀತಿಯಾಗಿ ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಆಯುಷ್ ಫಾರ್ಮಸಿ ಕೋರ್ಸ್ಗಳು ಹೊರತುಪಡಿಸಿ ಇತರ ಕೋರ್ಸ್ಗಳ ಸೀಟ್ ಹಂಚಿಕೆ ಮಾಡಲಾಗಿದೆ. ಸೀಟು ಸಿಕ್ಕಿರುವ ಅಭ್ಯರ್ಥಿಗಳಿಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಲು, ಪಾವತಿ ಮಾಡಲು, ಕಾಲೇಜ್ ಅಡ್ಮಿಷನ್ ಆಗಲು ವೇಳಾಪಟ್ಟಿಯನ್ನು 24ರ ಒಳಗೆ ಸಂಬಂಧಪಟ್ಟ ಕಾಲೇಜಿಗೆ ವರದಿ ಮಾಡಲು ತಿಳಿಸಲಾಗಿದೆ. ಅಂದರೆ 24ನೇ ತಾರೀಕಿನ ಒಳಗಡೆ ನೀವು ಹೋಗಿ ಅಡ್ಮಿಷನ್ ತೊಗೋಬೇಕು, ಫೀಸ್ ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಚಾಯ್ಸ್ಗಳನ್ನು ದಾಖಲೆಗೂ ಒಂದೊಂದು ಕೋರ್ಸಿಗೆ ಒಂದೊಂದು ದಿನಾಂಕ ನೀಡಿದ್ದು, ಆಯಾ ಪ್ರಕಾರ ಇಂಜಿನಿಯರಿಂಗ್ ಪ್ರವೇಶಕ್ಕೆ 16 ತಾರೀಕಿಗೆ ಕೊಟ್ಟಿದ್ದಾರೆ, ಜೂನ್ 16. ಆಮೇಲೆ ಕೃಷಿಗೆ 17 ಚಾಯ್ಸ್ ಎಂಟ್ರಿಗಳನ್ನು ಮಾಡಲಿಕ್ಕೆ. ಅಂದರೆ ಇವಾಗ 16ನೇ ತಾರೀಕಿಗೆ ಕೃಷಿ ಕೊಟ್ಟಿದ್ದಾರೆ, 17ನೇ ತಾರೀಕಿಗೆ ವೈದ್ಯಕೀಯ ಮತ್ತು BPT, BPO, AHS ಕೋರ್ಸ್ಗಳಿಗೆ 18 ಮತ್ತು BS ನರ್ಸಿಂಗ್ 19 ತಾರೀಕು ತನಕ ಚಾಯ್ಸ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಇಲ್ಲಿ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ನಾನು ಬರೆದುವಂಥದ್ದು ನೆಕ್ಸ್ಟು ಇಂಪಾರ್ಟೆಂಟ್ ಥಿಂಗ್ಸ್ ನೋಡಿ. ಎಷ್ಟು ಸೀಟುಗಳು ಉಳಿಕೆಯಾಗಿವೆ ಅದು ತುಂಬ ಇಂಪಾರ್ಟೆಂಟ್. ಇವರ ಒಂದು ವಾಹಿನಿ ಪ್ರಕಾರ ಉಳಿಕೆ ಇರುವಂಥ ಸೀಟುಗಳು ನೋಡಿರಿ. ಇಂಜಿನಿಯರಿಂಗ್ 91,724ರಲ್ಲಿ 91,748 ಕ್ಲೋಸ್ ಆಗಿಬಿಟ್ಟಿದೆ, ಕೊಟ್ಟುಬಿಟ್ಟಿದ್ದಾರೆ. ಹೌದಾ, ಹಂಚಿಕೆಗಿವೆ. ಇದರಲ್ಲಿ ಒಟ್ಟು ಮತ್ತು ಹಂಚಿಕೆಗಿರುವಂಥದ್ದು. ಅದೇ ಕೃಷಿಯಲ್ಲಿ ನೋಡಿರಿ, 3,915ರಲ್ಲಿ 3,897 ಸೀಟು ಹಂಚಿಕೆ ಆಗಿಬಿಟ್ಟಿದೆ ಆಲ್ರೆಡಿ. ಅದೇ ರೀತಿಯಾಗಿ BSc ನರ್ಸಿಂಗ್ 35,864ರಲ್ಲಿ 18,025 ಸೀಟ್ ಹಂಚಿಕೆಯಾಗಿವೆ. ಆಮೇಲೆ ಪಶು ವೈದ್ಯಕೀಯದಲ್ಲಿ 361ಕ್ಕೆ 361 ಫುಲ್. ಅದೇ ರೀತಿಯಾಗಿ AHS ಒಳಗಡೆ 7,454ರಲ್ಲಿ 6,962 ಸೀಟುಗಳು ಹಂಚಿಕೆಯಾಗಿವೆ. ಆಮೇಲೆ BPTಯಲ್ಲಿ 2,062ರಲ್ಲಿ 2,037 ಸೀಟ್ ಹಂಚಿಕೆ ಆಗಿಬಿಟ್ಟಿದೆ ಆಲ್ರೆಡಿ. ಅದೇ ರೀತಿಯಾಗಿ ಯೋಗ ನ್ಯಾಚುರೋಪತಿಯಲ್ಲಿ 462ಕ್ಕೆ 96ಕ್ಕೆ 482 ಸೀಟ್ ಹಂಚಿಕೆಯಾಗಿದೆ. ಅಂದರೆ ಒಟ್ಟಾರೆಯಾಗಿ ನೋಡ್ತಾ ಇದ್ದೀರಿ, 1,41,872ಕ್ಕೆ 1,22,512 ಸೀಟುಗಳನ್ನು ಇವರು ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಹಂಚಿಕೆಯಾಗಿಬಿಟ್ಟಿದೆ. ಅಂದರೆ ಹಂಚಿಕೆ ಮಾಡಿಬಿಟ್ಟಿದ್ದಾರೆ. ಈಗ ಅಡ್ಮಿಷನ್ನು ಆಗಿ ಉಳಿದ ಮೇಲೆ ಎಷ್ಟು ಉಳಿತಾವೆ ಕಾದು ನೋಡಬೇಕಾಗತ್ತೆ.